ಹಾಯ್ ಆಲ್, ವೆಲ್ಕಮ್ ಟು ಮೈ ಗೋಲ್ಡನ್ ಸೋಲ್ ಯೂಟ್ಯೂಬ್ ಚಾನಲ್. ನಂಗೆ ಗೊತ್ತು ನೀವು ಈ ವಿಡಿಯೋನ ನೋಡಿ ಏನು ಅನ್ಕೋತಿದ್ದೀರಾ ಅಂಥೇಳಿ. ಎಸ್, ಎಕ್ಸಾಕ್ಟ್ಲಿ ರೈಟ್. ಸ್ಕೂಲಲ್ಲಿ ನನಗೆ ಸೀಮಂತನ ಇಟ್ಕೊಂಡಿದ್ರು. ಇಟ್ ಈಸ್ ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್, ಶಿಗ್ಗಾಂವ್. ಮನೇಲಿ ಸೀಮಂತ ಎಲ್ಲ ಮಾಡಿ ಮುಗಿಸಿ ಆದಮೇಲೆ ಸ್ಕೂಲಲ್ಲಿ ಕೂಡ ನನಗೆ ಇನ್ವೈಟ್ ಮಾಡಿ ಸ್ಕೂಲಿಗೆ ಕರೆದು ಸೊ ಈ ಒಂದು ಸೀಮಂತನ ಮಾಡಿದ್ರು. ನಾವೆಲ್ಲ ಯೂಸ್ವಲಿ ಸ್ಕೂಲಲ್ಲಿ ಬಂದ್ವಾ, ಮಕ್ಕಳಿಗೆ ಪಾಠ ಮಾಡಿದ್ವಾ, ಮಂತ್ ಎಂಡಲ್ಲಿ ನಮ್ಮ ಸ್ಯಾಲ್ರಿನ ನಾವು ಡ್ರಾ ಮಾಡಿದ್ವಾ, ಸೊ ಮನೆಗೆ ಬಂದ್ವಾ, ಈ ಥರ ಎಲ್ಲ ಸಂಸ್ಥೆಗಳಲ್ಲಿ ನೋಡಿದ್ವಿ. ಬಟ್ ಈ ಒಂದು ಸ್ಕೂಲ್ ಹೇಗೆ ಅಂತ ಹೇಳಿದರೆ ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ತು. ಏನು ಮನುಷ್ಯನ ಭಾವನೆಗಳಿಗೆ ಬೆಲೆ ಕೊಟ್ಟು ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರೆಗ್ನೆನ್ಸಿ ಜರ್ನಿಲಿ ಹೆಣ್ಮಕ್ಳಿಗೆ ಖುಷಿ ಪಡಿಸೋದಿದೆಯಲ್ಲ, ಸೊ ಅದನ್ನು ಅರ್ಥ ಮಾಡಿಕೊಂಡು ಖುಷಿ ಪಡಿಸಿರೋವಂಥದ್ದು ನಾನು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ. ಇಟ್ ವಾಸ್ ಆಲ್ಸೋ ಅ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ನಾನು ಮತ್ತು ನನ್ನ ಹಸ್ಬೆಂಡ್ ಈ 2025-26 ನ್ಯೂ ಸ್ಕೂಲ್ನ ಜಾಯ್ನ್ ಆಗ್ತೀವಿ. ಸೊ ಜಾಯ್ನ್ ಆಗಿ ನಾನು ಒಂದು 2 ವೀಕ್ಸ್ ಮಾತ್ರ ಅಲ್ಲಿ ವರ್ಕ್ ಮಾಡಿರೋದಷ್ಟೇ. ಅದಾದಮೇಲೆ ನಾನು ಸ್ಕೂಲ್ನ ಬಿಡಬೇಕಾಗಿ ಬಂತು. ಬಿಕಾಸ್ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಾನು ಸ್ಕೂಲಿಗೆ ಹೋಗೋಕ್ಕಾಗಲಿಲ್ಲ. ಸೊ ನನ್ನ ಹಸ್ಬೆಂಡ್ ಅಲ್ಲೇ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಸ್ಕೂಲ್ಗೆ ಹೋಗಿದ್ವಿ. ಆ್ಯಂಡ್ ನಮ್ಮ ಜೊತೆಗೆ ಇನ್ನೊಬ್ಬರು ಕೂಡ ಪ್ರೆಗ್ನೆಂಟ್ ಲೇಡಿ ಇದ್ದರು. ಸೊ ಅವ್ರಿಗೂ ಕೂಡ ಸೀಮಂತ ಮಾಡಿದ್ರು. ಅಲ್ಲಿ ಟೀಚರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ನವ್ರು ಆಗಿರ್ಬೋದು, ಇಷ್ಟು ಚೆನ್ನಾಗಿ ನೀಟಾಗಿ ಎಲ್ಲನೂ ಒಂದೇ ಒಂದು ಐಟಮ್ನೂ ಕೂಡ ಮರಿದೇ ಪ್ರತಿಯೊಂದು ಐಟಮ್ನೂ ಕೂಡ ನೀಟಾಗಿ ಜೋಡಿಸ್ಕೊಂಡು ನೆನಪಿಂದ ಅಲ್ಲಿ ಎಲ್ಲನೂ ಸೆಟಲ್ ಮಾಡಿದ್ರಲ್ಲ, ಅದನ್ನು ನೋಡಿ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಅಲ್ಲಿ ಹಂಗ್ನೂಲಾಗಿರ್ಬೋದು, ಕೊರಳಿಗೆ ಹಾಕ್ಕೊಳ್ಳೋವಂಥದ್ದು, ಆಮೇಲೆ ಕೈಯಲ್ಲಿ ಕಟ್ಟುವಂಥ ಕಂಕಣ ಆಗಿರ್ಬೋದು, ಉಡಿ ತುಂಬುವುದಕ್ಕೆ ಅಡಿಕೆ ಎಲೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿರೋದಾಗಿರ್ಬೋದು, ಆಮೇಲೆ ಕೊನೆಗೆ ಸೀರೆ ಕೊಡೋಂಥದ್ದಾಗಿರ್ಬೋದು, ಹಣ್ಣನ್ನು ಉಡಿ ತುಂಬುವಂಥದ್ದಾಗಿರ್ಬೋದು, ಇದೆಲ್ಲ ಫಂಕ್ಷನ್ ಆಮೇಲೆ ಆರತಿ ಮಾಡೋವಂಥದ್ದಾಗಿರ್ಬೋದು, ಇದೆಲ್ಲ ಫಂಕ್ಷನ್ ಮುಗಿದಾದ್ಮೇಲೆ ಎಲೆಯಿಂದ ದೃಷ್ಟಿ ತೆಗಿತಾರಲ್ಲ, ಸೊ ಅದನ್ನೆಲ್ಲ ಈ ಸ್ಕೂಲಲ್ಲೂ ಕೂಡ ಹೀಗೆಲ್ಲ ಮಾಡ್ಬೋದಾ ಅಂತ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ತುಂಬಾ ಖುಷಿ ಪಡಿಸಿದ್ರು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಟು ಫಿನಿಕ್ಸ್ ಫ್ಯಾಮಿಲಿ ಅಂತಲೇ ಹೇಳ್ತೀನಿ. ಆಮೇಲೆ ಅಲ್ಲಿ ಬಂದಿರೋಂಥ ಶಿವಾನಂದ್ ಮ್ಯಾಗರೆ ಸರ್ ಆಗಿರ್ಬೋದು, ಆಮೇಲೆ ನರಹರಿ ಕಟ್ಟಿ ಸರ್ ಆಗಿರ್ಬೋದು, ಆಮೇಲೆ ರಾಣಿ ತಿರ್ಲಾಪುರ್ ಮೇಡಮ್, ಆಮೇಲೆ ಅಲ್ಲಿ ಟೀಚರ್ಸ್ ಆಗಿರ್ಬೋದು, ನಿಮ್ಮದೇನು ಬ್ಲೆಸ್ಸಿಂಗ್ಸ್ ನೀವೇನು ಬ್ಲೆಸ್ ಮಾಡಿದ್ರಲ್ಲ, ಸೊ ಅದು ಯಾವಾಗಲೂ ನನ್ನ ಮತ್ತು ನನ್ನ ಮಗುಗೆ ಕೊನೆ ತನಕ ಹೀಗೆ ಇರಲಿ, ನೀವು ಕೊಟ್ಟಿರೋಂಥ ಪ್ರೀತಿ ಕೂಡ ಕೊನೆ ತನಕ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಟೀಚರ್ಸ್ ಎಲ್ಲರೂ ಕೂಡ ತುಂಬ ಎಫರ್ಟ್ ಹಾಕಿ ಹಿಂದಿನ ದಿನಾನೇ ಮ್ಯಾನೇಜ್ಮೆಂಟ್ ಅವರಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಡಿಸ್ಕಸ್ ಮಾಡಿ ಅವರವರೇ ಮನೆಯಲ್ಲಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ಕೊಂಬಂದಿರೋಂಥ ಊಟ ನನಗಿಷ್ಟ ಆಯಿತು. ನೀವೇನು ಪ್ರೀತಿಯಿಂದ ಬಡಿಸ್ಕೊಟ್ರಲ್ಲ, ಸೊ ಅದು ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿತ್ತು. ನಾನಂತೂ ಇಷ್ಟಪಟ್ಟು ಊಟ ಮಾಡಿದೆ. ಎನಿವೇಸ್, ನಿಮ್ಮ ಈ ಪ್ರೀತಿ ಆಮೇಲೆ ನೀವು ಕೊಟ್ಟಿರೋಂಥ ಅವತ್ತು ಬ್ಲೆಸ್ಸಿಂಗ್ಸ್ ಯಾವಾಗಲೂ ನನ್ನ ಮೇಲೆ ಮತ್ತು ನನ್ನ ಮಗು ಮೇಲೆ ಆ್ಯಂಡ್ ನನ್ನ ಫ್ಯಾಮಿಲಿ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಈ ವ್ಲಾಗ್ನ ನೋಡ್ತಾ ಇದ್ದೀರಾ, ನೀವು ಕೂಡ ಎಂಜಾಯ್ ಮಾಡಿದ್ರಿ, ಖುಷಿಪಟ್ರಿ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.